ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಸೊಬಗು ಯೂಟ್ಯೂಬ್ ಚಾನಲಿಗೆ. ನೋಡಿ, ಈ ಗಿಡ ಯಾವ ಹಣ್ಣಿನ ಗಿಡ ಅಂತ ನೋಡುವಾಗ ಹೇಳಬಹುದೇ? ಹೌದು, ಇದು ಬಟರ್ ಫ್ರೂಟ್ ಗಿಡ. ಈ ಗಿಡಕ್ಕೆ ಸುಮಾರು 3 ವರ್ಷಗಳು ಆದವು. ಕಳೆದ ಬಾರಿ ಕೆಲವೊಂದು ಹಣ್ಣುಗಳು ಈ ಗಿಡದಲ್ಲಿ ಆಗಿದ್ದವು. ಈ ವರ್ಷ ಬುಡದಿಂದ ತುದಿಯವರೆಗೆ ಬಹಳಷ್ಟು ಹೂ ಅರಳಿವೆ. ಮುಂದಿನ ದಿನಗಳಲ್ಲಿ ಈ ಹೂ ಕಾಯಿಯಾಗಿ ಹಣ್ಣಾಗುತ್ತದೆ. ಗಿಡವು ಕೂಡ ಅಷ್ಟೊಂದು ಎತ್ತರಕ್ಕೆ ಬೆಳೆದಿಲ್ಲ. ನೋಡಿ, ಇದರ ಬುಡಕ್ಕೆ ನಾನು ಅಡಿಕೆಯ ಸಿಪ್ಪೆಯನ್ನು ಹಾಕಿರುತ್ತೇನೆ. ಹೀಗೆ ಹಾಕಿರುವುದರಿಂದ ಈ ಗಿಡಕ್ಕೆ ದಿನಾಲು ನೀರನ್ನು ಬಿಡಬೇಕಂತಿಲ್ಲ. ಪ್ರತಿಯೊಂದು ಗೆಲ್ಲಲ್ಲಿ ಕೂಡ ಹೂ ಅರಳಿರುವುದನ್ನು ನೀವು ಕಾಣಬಹುದು. ಎಷ್ಟೊಂದು ಸೊಗಸಾಗಿದೆ. ಈ ಹೂ ಅರಳಿದ ಹಣ್ಣಿನ ಗಿಡವನ್ನು ನೋಡಿದಾಗ ಬಹಳ ಖುಷಿಯಾಗುತ್ತದೆ. ಹಾಗೆ ಇಲ್ಲಿ ಕಾಣುವಂಥ ಇನ್ನೊಂದು ಹಣ್ಣಿನ ಗಿಡ, ಪೇರಳೆ ಗಿಡ. ನೋಡಿ, ಬುಡದಲ್ಲಿಯೇ 2 ಪೇರಳೆ ಹಣ್ಣುಗಳು ಕಾಣುತ್ತಿವೆ. ಬುಡಕ್ಕೂ ಕೂಡ ನಾನು ಅಡಿಕೆಯ ಸಿಪ್ಪೆಯನ್ನು ಹಾಕಿರುತ್ತೇನೆ. ಗಿಡ ನೆಟ್ಟು ಸುಮಾರು 1.5 ವರ್ಷ ಆದವು. ಈ ರೀತಿ ಸಿಪ್ಪೆಯನ್ನು ಹಾಕುವುದರಿಂದ ನೀರನ್ನು ದಿನಾಲು ಬಿಡಬೇಕು ಎಂಬುದು ಅವಶ್ಯಕತೆ ಇರುವುದಿಲ್ಲ. ನೀವು ಕೂಡ ಗಿಡವನ್ನು ಬೆಳೆಸುವಾಗ ಈ ರೀತಿ ಮಾಡಿ. ನೋಡಿ, ಇದೊಂದು ಸೀಡ್ಲೆಸ್ ಅಂಬಡೆ ಗಿಡ. ಎತ್ತರಕ್ಕೂ ಕೂಡ ಬೆಳೆದಿಲ್ಲ. ಬುಡಕ್ಕೂ ಕೂಡ ನಾನು ಅಡಿಕೆ ಸಿಪ್ಪೆಯನ್ನು ಹಾಕಿರುತ್ತೇನೆ. ಮನೆಯಲ್ಲಿ ಬೆಳೆಸಿದಂಥ ಹೆಚ್ಚಿನ ತರಕಾರಿ ಗಿಡ ಆಗಿರಬಹುದು, ಹಣ್ಣಿನ ಗಿಡ ಆಗಿರಬಹುದು, ಹೂವಿನ ಗಿಡ ಆಗಿರಬಹುದು, ಪ್ರತಿಯೊಂದು ಗಿಡಕ್ಕೂ ನಾನು ಈ ರೀತಿ ಸಿಪ್ಪೆಯನ್ನು ಹಾಕುವುದು ನನ್ನ ಅಭ್ಯಾಸ. ಹೀಗೆ ಹಾಕುವುದರಿಂದ ನೀರಿನ ದಿನಾಲು ಬಿಡುವಂಥ ಅವಶ್ಯಕತೆ ಇರುವುದಿಲ್ಲ. ಈ ಹಣ್ಣು ತಿನ್ನಲು ಕೂಡ ಬಹಳ ಸ್ವೀಟ್ ಆಗಿರುತ್ತದೆ. ನನ್ನ ಈ ಒಂದು ವಿಡಿಯೋವನ್ನು ಕೊನೆಯ ತನಕ ನೋಡಿ, ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.